ಇನ್ನು ಮುಂದಿನ ರಾಶಿ ಕುಂಭರಾಶಿಗೆ ಬರೋದಾದರೆ ಹೇಗಿರುತ್ತೆ ಕುಂಭರಾಶಿಯವರ ಫೆಬ್ರವರಿ ಭವಿಷ್ಯ? ಕುಂಭರಾಶಿಯವರಿಗೆ ಫೆಬ್ರವರಿ ಭವಿಷ್ಯ ಅಂತ ಬಂದಾಗ ನಾವು ಮಾಮೂಲಾಗಿ ನಮ್ಮ ಒಂದು ರಿಲೇಶನ್ಶಿಪ್ ವಿಚಾರ, ಹಣಕಾಸಿನ ವಿಚಾರ, ಹಾಗೆಯೇ ಆರೋಗ್ಯದ ವಿಚಾರ. ಕುಂಭರಾಶಿಯವರ ಒಂದು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಒಂದು ಮ್ಯಾರೇಜ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ನೀವು ರಾಂಗ್ ಡಿಸಿಷನ್ಸ್ನ ತೊಗೊಂಡು ಮದುವೆ ಆಗೋಕ್ಕೆ ಚಾನ್ಸ್ ಇದೆ, ಜಸ್ಟಿಸ್ ಕಾಣಿಸ್ತಾ ಇದೆ. ಆದರೆ ಆ ಮದುವೆಯಿಂದ ನಿಮಗೆ ನೆಮ್ಮದಿ ಸಿಗುತ್ತಾ ಅದು ನೀವು ಯೋಚನೆ ಮಾಡಬೇಕಾಗತ್ತೆ. ಸ್ಟೇಬಲ್ ರಿಲೇಶನ್ಶಿಪ್ ಅಂತ ತೋರಿಸ್ತಾ ಇದ್ರೆ ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಈ ರಿಲೇಶನ್ಶಿಪ್ಪಲ್ಲಿ ಅರ್ಥನೇ ಇಲ್ಲ ಅಂತ ಇದ್ದರೆ ಅದೇ ರೂಟಲ್ಲಿ ನೀವು ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಈ ಸಮಯದಲ್ಲಿ ತುಂಬ ಮುಖ್ಯ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ವಿಚಾರ. ಇನ್ನು ಹಣಕಾಸಿನ ವಿಚಾರದಲ್ಲಿ ಫೈನಾನ್ಷಿಯಲ್ ಪ್ರಾಫಿಟ್ನ ತೋರಿಸ್ತಾ ಇರೋಂಥದ್ದು, ಗುಡ್ ರಿಸಲ್ಟ್ಸ್ನ ತೋರಿಸ್ತಾ ಇರೋಂಥದ್ದು, ನಿಮ್ಮ ಹೈಯರ್ ಆಫೀಸರ್ಸ್ ನಿಮ್ಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ನ ಕೊಡ್ತಾ ಇದ್ದಾರೆ, ನಿಮ್ಮ ಹೈಯರ್ ಪೊಸಿಷನಲ್ಲಿ ಇರುವಂಥವ್ರು ನಿಮ್ಗೆ ಎಲ್ಲ ರೀತಿಯ ಪಾಸಿಟಿವ್ ಆದಂತಹ ಸಪೋರ್ಟ್ನ ಕೊಡ್ತಾ ಇದ್ದಾರೆ, ಬ್ಲೆಸ್ಡ್ ಆಗಿದ್ದೀರಾ. ಆದರೆ ನೀವು ನಿಮಗೆ ಬಂದಂಥದ್ರಲ್ಲಿ ಕೆಲವು ಭಾಗವನ್ನಾದರೂ ಡೊನೇಟ್ ಮಾಡಬೇಕು, ದಾನವಾಗಿ ಕೊಡಬೇಕು. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸ್ವಲ್ಪ ಹಣವನ್ನು ದಾನ ಮಾಡೋದ್ರಿಂದ ಇಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇನ್ನೂ ಉಚ್ಚಕ್ಕೆ, ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೊಡೆದಾಟಗಳು ಕಾಣಿಸ್ತಾ ಇದೆ. ಅಷ್ಟೇನು ಪಾಸಿಟಿವ್ ಆದಂತಹ ಕಾರ್ಡ್ ಅಲ್ಲ ಇದು. ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಏನಾದರೂ ಆಲ್ರೆಡಿ ನೀವು ಇಶ್ಯೂಸ್ನ ಅನುಭವಿಸ್ತಿದೆ, ಅದರಲ್ಲೂ ನರಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಕಾಣಿಸ್ತಾ ಇದ್ರೆ ಅದು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಈಗ ಸೀಸನ್ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಉಲ್ಬಣಿಸೋದಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಕೂಡ ನಾನು ಏನು ಹೇಳ್ತೀನಿ ಅಂದರೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ, ಮನೆ ಮುಂದೆ ಇದೆಯೋ ಇಲ್ವೋ ನಿಮ್ಮ ಮನೆ ಮುಂದೆ ನೋಡ್ಕೊಳ್ಳಿ, ಮನೆ ಮುಂದೆ ಒಂದು ತುಳಸಿ ಗಿಡವನ್ನು ತಂದಿಟ್ಕೊಂಡು, ಅದು ರಾತ್ರಿ ಹೊತ್ತು ಕೂಡ ನಮಗೆ ಆಕ್ಸಿಜನ್ ಕೊಡುವಂಥ ಪ್ಲಾಂಟ್ ಅದು. ಹಾಗಾಗಿ ಅದನ್ನು ಮನೆ ಮುಂದೆ ತಂದಿಟ್ಕೊಂಡು ನಿಮಗೆ ನರ ಸಂಬಂಧಂತಹ ಯಾವುದೇ ಸಮಸ್ಯೆ ಇದ್ರೂ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ, ಅದರಿಂದ ನಿಮ್ಮ ಲವ್ ಅಫೇರ್ಗಳು ಚೆನ್ನಾಗಿ ಆಗ್ತವೆ, ಹಾಗೇನೆ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಹೇಳ್ಬೋದು. ಓಕೆ, ಇನ್ನು ಗೈಡೆನ್ಸ್ ಏನು ಸಿಗಬಹುದು ಕುಂಭರಾಶಿಯವರಿಗೆ? ಗೈಡೆನ್ಸ್ ಅಂತ ಬಂದಾಗ, ಏಂಜಲ್ ಗೈಡೆನ್ಸ್ ವಿಚಾರಕ್ಕೆ ಬಂದಾಗ ಇಟ್ಸ್ ಅಪ್ ಟು ಯು ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಡಿಸಿಷನ್ ತಗೋಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾರನ್ನು ಅಂದರೆ ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ಕೇಳೋದಲ್ಲ, ನೀವು ಸರಿಯಾದ ಡಿಸಿಷನ್ಸ್ನ ತಗೊಳ್ಳೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಆ ಥರದ ಡಿಸಿಷನ್ನ ತಗೊಳ್ಳೋದ್ರಿಂದ ಈ ತಿಂಗಳು ಬೆಟರ್ ಆಗಿರುತ್ತೆ ಅಂತ ಏಂಜಲ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ಇನ್ನು ಯಾವ ಕ್ರಿಸ್ಟಲ್ನ ಕುಂಭರಾಶಿಯವರು ಹಾಕಬೇಕಾಗತ್ತೆ ಅಂತ? ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ನ ಕುಂಭರಾಶಿಯವರು ಹಾಕೋದ್ರಿಂದ, ಮಕರ ಕುಂಭ ಎರಡೂ ರಾಶಿಯವರಿಗೆ ನಮಗೆ ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ನ ವೇರ್ ಮಾಡೋದ್ರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ.